90 ಡೇಸಲ್ಲಿ 10K ಕಂಪ್ಲೀಟ್ ಮಾಡೋ ಚಾಲೆಂಜ್ನ ಡೇ 11. ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನನಗೆ ಇವತ್ತು ಏನಾಯ್ತೋ ಏನೋ ಗೊತ್ತಿಲ್ಲ, ನಿನ್ನೆ ತಣ್ಣೀರಲ್ಲಿ ಸ್ನಾನ ಮಾಡಿದಕ್ಕೆ ಇವತ್ತು ಫುಲ್ ಜ್ವರ ಬಂದ್ಬಿಟ್ಟಿತ್ತು. ಕೇಳಬೇಕಿತ್ತು ಅಂತ, ಯಾಕಂದ್ರೆ ನಮ್ಮಮ್ಮ 10 ಸತಿ ಹೇಳಿದ್ರು ತಣ್ಣೀರಲ್ಲಿ ಸ್ನಾನ ಮಾಡ್ಬೇಡ, ನಿಂಗೆ ಮೊದಲೇ ಶೀತ ಆಗುತ್ತೆ ಅಂತ. ನಾನು ಇಲ್ಲ ಬಿಡು ಏನಾಗಲ್ಲ ಅಂತ ಬೆಳಗ್ಗೆ ನೋಡಿದ್ರೆ ಬಾಡಿ ಪೇನ್ ಜೊತೆಗೆ ಲೈಟಾಗಿ ಜ್ವರನೂ ಬಂದ್ಬಿಟ್ಟಿತ್ತು. ಬಾಡಕ್ ಬೇರೆ ಏನು ಕೆಲಸ ನಮ್ಮಮ್ಮ ಬಿಡ್ತಾ ಇರಲಿಲ್ಲ ಅಂತ ನಾನು ಲಿಯೋನ ಎತ್ತಾಕೊಂಡು ತೋಟಕ್ಕೆ ಹೋದೆ. ಅವನಿಗೆ ತೋಟದಲ್ಲಿ ಓಡಾಡಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಏನಕ್ಕಂದ್ರೆ ಮಣ್ಣಲ್ಲಿ ಆಡ್ಬೋದು ಮತ್ತೆ ಗಿಡನೆಲ್ಲ ಕಿತ್ತಾಕ್ಬೋದು ಅಂತ. ನಾನು ಅವನ ಜೊತೆ ರೌಂಡ್ ನಮ್ಮ ಅಷ್ಟರಲ್ಲಿ ತಿಂಡಿನ ರೆಡಿ ಮಾಡ್ತಾ ಇದ್ಲು. ಅದಕ್ಕಿಂತ ಮುಂಚೆ ಲಿಯೋಗೆ ಸ್ವಲ್ಪ ಕಾಲೆಲ್ಲ ತೊಳಿಬೇಕು, ಯಾಕಂದ್ರೆ ತೋಟದಲ್ಲಿ ಓಡಾಡಿ ಸಿಕ್ಕಾಪಟ್ಟೆ ಮಣ್ಣ ಮಾಡ್ಕೊಂಡಿರ್ತಾನೆ. ಅದನ್ನ ತಂದು ಒಳಗಡೆ ಕಟ್ಟಾಕದ್ಮೇಲೆ ಇವತ್ತು ಅಕ್ಕ ಊರಿಗೆ ಓಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ಲು. ಯಾಕಂದ್ರೆ ನಮ್ಮ ಬಾವಂಗೆ 4 ಡೇಸ್ ಇಂದ ಕಂಟಿನ್ಯೂಸ್ ಆಗಿ ಊಟ ಇಲ್ಲ, ನಮ್ಮ ಭಾವನೆ ಕುಕ್ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಅವಳು ಹೋಗ್ಬೇಕಾದ್ರೆ ಆಗಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿರುತ್ತೆ. ಒಂದ್ 2-3 ದಿವಸ ಟೈಮ್ ಸ್ಪೆಂಡ್ ಮಾಡಿರ್ತೀವಿ, ಮತ್ತೆ ಅವ್ರ ಊರಿಗೆ ಹೋಗ್ತಾರೆ ಅಂದ್ರೆ ಬೇಜಾರಾಗ್ತಿರುತ್ತೆ. ಇವತ್ತು ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡಕ್ಕೆ ನಾನು ಹೋಗಿಲ್ಲ, ನಮ್ಮ ಅಕ್ಕ ಹೋದ್ಲು. ಅವರೆಲ್ಲ ಹೋದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಮ್ಮಮ್ಮ ಹಸು ಕಟ್ಟಾಕಿದೀನಿ ದೊಡ್ಡಪ್ಪ ತೋಟದ ಪಕ್ಕ ಅಂದಿದ್ದಕ್ಕೆ ಅದನ್ನ ನೋಡ್ಕೊಂಡ್ಬಿಡಕ್ ನಾನು ಹೋದೆ. ಅವಾಗ ಫ್ರೆಂಡ್ ಇದು ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ನಾನು ನಮ್ಮ ಹಸುನ ನೋಡ್ಕೊಂಡು ವಾಪಸ್ ಮನೆ ಹತ್ರ ಬಂದ್ಮೇಲೆ ಮತ್ತೆ ಬಸ್ ರೆಡಿ ಆಗಿದ್ರು. ನಾನು ಅದನ್ನ ತಿಂದು ಈಚೆ ಬಂದ್ರೆ ನಮ್ಮಮ್ಮ ಹಾಲ್ನ ಕರಿತಿದ್ರು. ಕೊಡು ನಾನು ಕರಿತೀನಿ, ಇದಕ್ಕೆ ನಮ್ಮಮ್ಮ ಇಲ್ಲ ಬೇಡ ಅಂತ ಹೇಳಿದ್ರು. ಇನ್ನೂ 2 ಹಸುದು ಹಾಲು ಕರಿಬೇಕಿತ್ತು, 5:15 ಆಗ್ಬಿಟ್ಟಿತ್ತು. ನಾನು ಹೇಳ್ದೆ ಕರಿತೀನಿ ಅಂತ, ನಮ್ಮಮ್ಮ ಬೇಡ ನಾನೇ ಕರ್ಕೋತೀನಿ ಅಂದ್ರು. ಆದ್ರೆ ಇವತ್ತು ಡೈಲಿ ಕೊಯ್ದಿಟ್ಟಿದ್ರು ಅಂತ ನಾನು ಅಮ್ಮ ತರೋದಕ್ಕೆ ಹೋದ್ವಿ. ಹೋಗ್ಬೇಕಾದ್ರೆ ನಾವು ಬೆಳಕಿತ್ತು, ವಾಪಸ್ ಬರ್ಬೇಕಾದ್ರೆ ಕತ್ಲಾಗ್ಬಿಟ್ಟಿತ್ತು. ನಾನು ಅದನ್ನ ತಂದು ಕೊಡ್ಕೆಗೆ ಹಾಕ್ದೆ. ಇವತ್ತಿಗಿಷ್ಟೇ, ಸಿಗ್ತೀನಿ ಮತ್ತೆ, ಅಲ್ಲಿವರೆಗೂ ಬಾಯ್. ಜೈ ಶ್ರೀರಾಮ್.